ಯಾವಾಗ ರುದ್ರನನ್ನು ನೋಡಿದ್ಲು ಕೂಡಲೇ ಅವನ ಎದುರಿಗೆ ಹೋದ ಮಾಲತಿ. ಏನಾಯ್ತಪ್ಪ ರಂಜನಿ, ಯಾಕಷ್ಟು ಕೋಪದಲ್ಲಿ ಬಂದ್ಲು? ರೂಮ್ ಬಾಗಿಲು ಹಾಕೊಂಡ್ಲು, ಇದುವರೆಗೆ ಬಾಗಿಲು ತೆರೆದಿಲ್ಲ ಅಂತ ಗಾಬರಿಯಿಂದ ಕೇಳಿದ್ಲು. ಕೋಪವಾಗಲು ಹೋಗೋದೇನು, ಆಕೆಗೆ ಆಫೀಸ್ನಲ್ಲಿ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ನಿಜಕ್ಕೂ ಏನಾಯಿತು ಅಂತ ಕೇಳೋಣ ಅಂತ ನಾನು ಬಂದೆ ಅಂತ ಹೇಳಿದ್ರು ರುದ್ರ. ಒಳಗೆ ಬಂದು ರಂಜನಿ ರೂಮ್ ಬಾಗಿಲು ತಡ್ತಾ. ಅತ್ತ ಕಡೆಯಿಂದ ಯಾವುದೇ ಸದ್ದು ಗದ್ದಲ ಇಲ್ಲ. ಇನ್ನೇನು ಆಗ್ನಿಂದ ನಾವು ಬಾಗಿಲು ತಡ್ತಿದ್ರೆ ತೆರೆಯೋದು ಹುಡುಗಿ ಈತನಿಗಾಗಿ ತೆರಿತಾಳಾ ಏನು ಅಂತ ಮೂತಿ ತಿರುಗಿಸಿ ಅತ್ತಲ್ಲೇ ನೋಡ್ತಿದ್ಲು ಕವಿತಾ. ರಂಜನಿ, ಬಾಗಿಲು ತೆಗಿ, ನಾನೊಂದು ಬಾರಿ ನಿನ್ನ ಹತ್ರ ಮಾತಾಡಬೇಕು ಅಂದ ರುದ್ರ. ಒಳಗಳ್ತಿದ್ದೆ ರಂಜನಿ. ಇದೇನು ಇವನು ಮನೆಗೆ ಯಾಕೆ ಬಂದಿದ್ದಾನೆ ಅಂದ್ಕೊಳತ್ಲೆ ಹೋಗಿ ಬಾಗಿಲು ತೆರೆದ್ಲು. ಎದುರಿಗೆ ಕಾಪ್ರಿಂದ ನೋಡ್ತಿದ್ದಾನೆ ರುದ್ರ. ಅವನ್ನ ನೋಡಿದ್ಲೆ, ನೀವೇನು ಸರ್ ಇಲ್ಲಿ, ನೀವ್ಯಾಕೆ ಬಂದ್ರಿ ಅಂತ ಕೇಳಿದ್ಲು. ಆಗಲೇ ಹತ್ತು ಪೂರ್ತಿಯಾಗಿ ಹೋಗಿದ್ದ ಆಕೆ ಮುಖ, ಕೆದ್ದರಿದ ಕೂದಲು ನೋಡ್ತಿದ್ರೆ ಆಕೆ ಮಾನಸಿಕ ಸ್ಥಿತಿ ಅರ್ಥ ಆಗ್ತಿತ್ತು. ಹೋಗಿ ಮುಖ ತೊಳ್ಕೊಂಡು ಬಾ, ನಿನ್ನ ಹತ್ರ ಮಾತಾಡಬೇಕು ಅಂದ. ಓಕೆ ಸರ್, 5 ನಿಮಿಷ ಇಲ್ಲೇ ಕೂತ್ಕೊಳ್ಳಿ. ಅಮ್ಮ ಸರ್ ಕಾಫಿ ಮಾಡು ಅಂತ ಒಳಗೋದ್ಲು. ಇರಪ್ಪ, ಊಟ ಸಮಯ ಅಲ್ವಾ, ಕಾಫಿ ಯಾಕೆ, ಊಟ ಮಾಡಿವ್ರಂತೆ ಬನ್ನಿ ಅಂತ ಕರೆದ್ಲು ಮಾಲತಿ. ಆ ಮಾತು ಕೇಳಿ ಈ ಮಾಲತಿಗೆ ನಿಜಕ್ಕೂ ಬುದ್ಧಿ ಇಲ್ಲ. ಅಲ್ಲಿ ಮಗಳು ಬಿಕ್ಕಿ ಬಿಕ್ಕಿ ಅಳ್ತಿದ್ರೆ ಅದು ಕಾರಣ ಆದ ಈ ಹುಡುಗನಿಗೆ ಊಟ ಹಾಕ್ತಾಳಂತೆ ಅಂತ ಬೈದ್ಕೊಂಡು ಕವಿತಾ, ಬಾ ಕೂತ್ಕೋ, ಹೊಟ್ಟೆ ತುಂಬ ಊಟ ಮಾಡುವಿ ಅಂತೆ ಅಂತಂದ್ಲು ವ್ಯಂಗ್ಯವಾಗಿ. ಆಕೆ ಬಂದಮೇಲೆ ಮೂವರು ತಿನ್ನೋಣ ಆಂಟಿ, ಸ್ವಲ್ಪ ತಡೀರಿ ಅಂದ್ರು ರುದ್ರ. ಅದಕ್ಕೆ ಮೂವರು ರಂಜನಿಗೆ ಕಾಯೋದಕ್ಕೆ ಶುರು ಮಾಡಿದ್ರು. ರಂಜನಿ ವಾಶ್ರೂಮ್ನಿಂದ ಹೊರಗೆ ಬಂದು ಮುಖ ಒರೆಸ್ಕೊಂಡು ಆಗಲೇ ಅಳಿಸಿ ಹೋಗಿದ್ದು ಬೊಟ್ಟನ್ನು ಸರಿ ಮಾಡಿಕೊಂಡು ಕೂದಲು ಬಾಚ್ಕೊಂಡು ಹೊರಗೆ ಬಂದಳು. ಆಕೆ ಕಣ್ಣುಗಳು ಇನ್ನೂ ಕೆಂಪಾಗಿ ಸ್ವಲ್ಪ ಉಬ್ಬಿದ್ವು. ರುದ್ರನ ಹತ್ರ ಬರತ್ಲೆ, ಅಮ್ಮ ಸರ್ ಕಾಫಿ ಕೊಟ್ಟಿದ್ಯಾ ಅಂತ ಕೇಳಿದ್ಲು. ಊಟದ ಸಮಯ ಅಲ್ವಾ, ಒಂದೇ ಬಾರಿ ಊಟ ಮಾಡೋಣ ರಂಜನಿ ಅಂತ ನಗ್ತಾ ಅಂದ ರುದ್ರ. ಮಾತಿಗೆ ಅವನ ಕಡೆ ಗಂಭೀರವಾಗಿ ನೋಡಿ ಕೂಡಲೇ ಡೈನಿಂಗ್ ಟೇಬಲ್ ಕಡೆ ನಡೆದ್ಲು ರಂಜನಿ. ಆಕೆ ಹಿಂದೆ ಹೋಗ್ತಾ, ಊಟದ ಮೇಲೆ ನಾವಿಬ್ಬರು ಕೆಲವು ವಿಷಯಗಳನ್ನ ವಿವರವಾಗಿ ಚರ್ಚೆ ಮಾಡೋಣ ಅಂದ. ಆ ಮಾತು ಕೇಳಿ ಸ್ವಲ್ಪ ಕೋಪ ಬಂದರೂ ತನ್ನ ತಾಯಿ ಮತ್ತು ಆಂಟಿ ಮುಂದೆ ಗಲಾಟೆ ಮಾಡೋದು ಇಷ್ಟ ಅಲ್ಲದೆ ಸುಮ್ಮನೆ ಕೂತ್ಕೊಂಡ್ಳು. ಆಕೆ ಪಕ್ಕದಲ್ಲಿ ಕೂತ್ಕೊಂಡ ರುದ್ರ. ಕವಿತಾ ಕೂಡ ಬಂದು ರಂಜನಿ ಇನ್ನೊಂದು ಪಕ್ಕ ಕೂತು ಮಾಲತಿ ಎಲ್ರಿಗೂ ಬಡಿಸೋದಕ್ಕೆ ಹೋದಾಗ, ಆಂಟಿ ಎಲ್ಲವೂ ಇಲ್ಲೇ ಇವೆ ಅಲ್ವಾ, ಯಾರಿಗೆ ಬೇಕಾದ ಹಾಗೆ ನಾವು ಹಾಕೊಂಡು ತಿನ್ನೋಣ, ನೀವು ಕೂಡ ಕೂತ್ಕೊಳ್ಳಿ ಅಂದ ಸಲಿಗೆಯಿಂದ ಆಕೆ ಕೈ ಹಿಡಿದು ತನ್ನ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕೂರಿಸ್ತಾ ರುದ್ರ. ಆಕೆ ಮುಂದೆ ತಟ್ಟೆ ಇಟ್ಟ. ಆನಂತರ ಅವನೇ ಸ್ವತಃ ಮಾಲತಿಗೆ ಬಡಿಸಿ ತನಗೂ ಹಾಕೊಂಡ. ಅದನ್ನೆಲ್ಲ ನೋಡ್ತಿದ್ದ ಕವಿತಾ, ಇವನು ಮಾಲತಿನ ಬಹಳ ಚೆನ್ನಾಗಿ ಬುಟ್ಟಿಗೆ ಹಾಕೊಳ್ತಿದ್ದಾನೆ. ನಿಜಕ್ಕೂ ಆ ಹುಚ್ಚಿಗೆ ಯಾರಾದರೂ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ಸಾಕು, ಅವ್ರನ್ನ ತಮ್ಮವ್ರು ಅಂದ್ಕೊಳ್ತಾಳೆ, ಇನ್ನು ಇವನಿಗೆ ಗುಡಿ ಕಟ್ಟಿದ್ರು ಕಟ್ತಾಳೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಳು. ಸದ್ಯಕ್ಕೆ ಯಾವುದನ್ನು ಗಮನಿಸೋ ಸ್ಥಿತಿಯಲ್ಲಿದ್ದ ರಂಜನಿ ಮಾತ್ರ ಸುಮ್ಮನಿದ್ಲು. ರುದ್ರ ಊಟ ಬಡಿಸ್ಕೊಂಡ ಬೌಲನ್ನು ರಂಜನಿ ಮುಂದೆ ಇಟ್ಟ. ಆಕೆ ಸ್ವಲ್ಪ ಹಾಕೊಂಡ್ಳು. ನಂತರ ನಾಲ್ವರು ಮೌನವಾಗಿ ಊಟ ಮುಗಿಸಿದಾಗ ಮಾಲತಿ ಪಕ್ಕದಲ್ಲಿದ್ದ ರುದ್ರನ ಕಡೆ ನೋಡಿ, ಯಾಕಪ್ಪ ನಾವು ರೂಮ್ಗೆ ಹೋಗಿ ವಿಶ್ರಾಂತಿ ತೊಗೊಳ್ತೀವಿ, ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿದ್ಲು. ಕೂಡಲೇ ರಂಜನಿ, ಸರ್ ನಂಗೆ ಸ್ವಲ್ಪ ತಲೆನೋವಿದೆ, ಸೊ ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ಬೋದಾ ಅಂತ ಕೇಳಿದ್ಲು. ಆ ಪ್ರಶ್ನೆಗೆ ರುದ್ರ ಸ್ವಲ್ಪ ಗಂಭೀರವಾಗಿ ನೋಡಿ ಏನು ಹೇಳೋದಕ್ಕೆ ಹೋದ. ಅದರಷ್ಟಲ್ಲಿ ಮಾಲತಿ, ಅದೇನು ರಂಜನಿ ಆಗಂತೀಯ, ಅವ್ರು ನಿನ್ನ ಬಗ್ಗೆ ಆಫೀಸ್ ಬಿಟ್ಟು ಮನೆಗೆ ಬಂದಿದ್ದಾರೆ ಹೀಗೆ ಅನ್ಬೋದಾ, ಅವ್ರ ಜೊತೆ ಮಾತಾಡು, ಆಮೇಲೆ ಹೋಗಿ ನಿನ್ನ ಮಾತಾಡಿ ತೊಗೊಂಡು ಮಲಗು ಅಂತ ಹೇಳಿ ರೂಮ್ಗೆ ಹೋದ್ಲು ಮಾಲತಿ. ಕವಿತಾ ಎದ್ದು ರಂಜನಿ ರೂಮ್ಗೆ ಹೋದ್ಲು. ಉಳಿದ ರಂಜನಿ ಮತ್ತು ರುದ್ರ ಇಬ್ಬರು ಹಾಲ್ನಲ್ಲಿ ಒಬ್ಬರು ಎದುರು ಒಬ್ಬರು ಕೂತ್ಕೊಂಡ್ರು. ಹೇಳಿ ಸರ್, ಏನು ಮಾತಾಡಬೇಕು ಅಂತ ಮುನಿಸಿನಿಂದ ಕೇಳಿದ ರಂಜನಿ ತನ್ನ ಕೈಯಲ್ಲಿದ್ದ ಬ್ರೇಸ್ಲೆಟ್ ಎಳೆಯುತ್ತಾ ಕೂತ್ಲು. ಆ ಪ್ರಶ್ನೆಗೆ ರುದ್ರ ನೇರವಾಗಿ ವಿಷಯಕ್ಕೆ ಬಂದು, ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಪಾಸಿಟಿವ್ ಬಂತಾ ಅಂತ ಕೇಳ್ದ. ಆ ಮಾತಿಗೆ ರಂಜನಿ ಉತ್ತರ ನೀಡದೆ ಮೌನವಾಗಿ ಉಳಿದ್ಲು. ಅದಕ್ಕೆ ರುದ್ರ ಮತ್ತೆ ಮಾತಾಡ್ತಾ, ಓಕೆ ಅಂದರೆ ಪಾಸಿಟಿವ್ ಬಂದಿದೆ ಅಂತ ಅರ್ಥ ಅಂತ ಒಂದು ಕ್ಷಣ ನಿಂತು, ಸರಿ ಹಾಗಿದ್ರೆ ತೊಂದರೆ ಏನು, ಇದು ಒಳ್ಳೆ ವಿಷಯನೇ ಅಲ್ವಾ ಅಂತ ಸರಳವಾಗಿ ಹೇಳ್ದ. ಆ ಮಾತಿಗೆ ರಂಜನಿ ಅವನ ಕಡೆ ಆಶ್ಚರ್ಯದಿಂದ ನೋಡಿ, ಏನು ಮಾತಾಡ್ತಿದ್ದೀರಿ ಸರ್, ನನ್ನ ಸಮಸ್ಯೆ ನಿಮ್ಗೆ ಅರ್ಥ ಆಗ್ತಿಲ್ಲ, ಇದೇನು ಸಣ್ಣ ಸಮಸ್ಯೆ ಅಲ್ಲ, ನಾನು ಗರ್ಭಿಣಿಯಾಗಿದ್ದೀನಿ ಮತ್ತು ಅದಕ್ಕೆ ಕಾರಣ ಯಾರು ಅಂತ ನನಗೆ ಇದುವರೆಗೂ ಅರ್ಥ ಆಗ್ತಿಲ್ಲ. ಆ ವಿಶ್ವನ ಜೊತೆ ಸಂಬಂಧದಲ್ಲಿದ್ದಾಗ ಸುರಕ್ಷತೆ ಕ್ರಮಗಳನ್ನ ಬಳಸಿದ್ದೀವಿ, ಆದ್ದರಿಂದ ಇದು ಅವನ ಮಗು ಅಲ್ಲ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಹಾಗಿರುವಾಗ ನನ್ನ ಹೊಟ್ಟೆಗೆ ಈ ಮಗು ಹೇಗೆ ಬಂತು ಅಂತ ಅರ್ಥ ಆಗ್ತಿಲ್ಲ ಅಂದ್ಲು. ಆಕೆ ಹೇಳಿದ್ನೆಲ್ಲ ಕೇಳಿದ ರುದ್ರ ಮಾತ್ರ ಶಾಂತವಾಗಿ ನೋಡ್ತಾ, ಅರ್ಥ ಆದರೆ ಏನು ಮಾಡ್ತೀಯಾ ರಂಜನಿ, ನಿಜವಾಗಿಯೂ ಆ ಮಗುವಿನ ತಂದೆ ಯಾರು ಅಂತ ತಿಳಿದ್ರೆ ನೀನು ಅವನ ಮದುವೆ ಆಗ್ತೀಯಾ? ಆ ಪ್ರಶ್ನೆಗೆ ಏನು ಉತ್ತರ ನೀಡಬೇಕಂತ ತಿಳಿದವಳಂತೆ ನೋಡ್ತಾ, ಗೊತ್ತಿಲ್ಲ ಸರ್, ಮದುವೆ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಹೊಟ್ಟೆಯಲ್ಲಿರೋ ಮಗುವಿನ ತಂದೆ ಯಾರು ಅಂತ ನಂಗೆ ತಿಳಿಬೇಕು, ಇಲ್ದಿದ್ರೆ ಇನ್ನೂ ಉಸಿರು ಪಡೆಯದ ಈ ಮಗುವನ್ನು ನಾಶ ಮಾಡಬೇಕು ಅಂತ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನೋವಿನಿಂದ ಅಂದ್ಲು. ಆ ಮಾತು ಕೇಳಿದ ಕೂಡಲೇ ಒಮ್ಮೆಗೆ ಆಕೆ ಕೈ ಹಿಡಿದು, ನಿಲ್ಸು ರಂಜನಿ, ಅಂಥ ನಿರ್ಧಾರಗಳನ್ನ ಮಾತ್ರ ತಗೋಬೇಡ ಅಂತ ಗಟ್ಟಿಯಾಗಂದ ರುದ್ರ. ಊಹಿಸಿದ ಅವನ ನಡವಳಿಕೆಗೆ ಬೆಚ್ಚಿಬಿದ್ದು ಅವನ ಕಡೆ ವಿಚಿತ್ರವಾಗಿ ನೋಡ್ತಾ, ಆದರೂ ಈ ವಿಷಯದಲ್ಲಿ ನೀವ್ಯಾಕೆ ಸರ್ ಇಷ್ಟೊಂದು ಆಸಕ್ತಿ ತೋರಿಸ್ತಿದ್ದೀರಿ ಅಂತ ಕೇಳ್ತಾ ತನ್ನ ಕೈಯನ್ನು ಅವನ ಕೈಯಿಂದ ಬಿಡಿಸ್ಕೊಂಡ್ಳು. ಆ ಪ್ರಶ್ನೆ ಉತ್ತರ ರುದ್ರನಿಗೆ ತಿಳಿತಿದೆ, ಆದರೆ ಆ ವಿಷಯ ರಂಜನಿಗೆ ಹೇಳೋದಕ್ಕೆ ಧೈರ್ಯ ಸಾಲದ ರುದ್ರ ಮನಸ್ಸಿನಲ್ಲಿ ಒಂದು ಬಾರಿ ಐ ಆಮ್ ಸಾರಿ ರಂಜನಿ ಅಂದ್ಕೊಂಡು ಆ ನಂತರ ಮೆಲ್ಲಗೆ, ಆಸಕ್ತಿಗಿಂತ ಬೇರೆ ಯಾವುದಾದ್ರೂ ಪದ ಬಳಸಿದ್ರೆ ಒಳ್ಳೆಯದು ರಂಜನಿ, ಅದೇನು ಅಂತ ಸ್ಪಷ್ಟವಾಗಿ ಹೇಳಲಾರೆ, ಆದರೆ ನೀನು ಒಪ್ಕೊಂಡ್ರೆ ನಿನ್ನ ಮಗುವಿಗೆ ನಾನೇ ತಂದೆ ಆಗ್ತೀನಿ ಅಂದ.
ಆ ಮಾತಿಗೆ ರಂಜನಿ ಅರ್ಥವಾಗದಂತೆ ನೋಡಿದ್ಲು. ಒಂದು ಕ್ಷಣ ತಾನೇನು ಕೇಳಿಸ್ಕೊಂಡೆ ಅಂತ ಅರ್ಥ ಆಗಲಿಲ್ಲ ಅವಳಿಗೆ. ಅದಕ್ಕೆ ಮೆಲ್ಲಗೆ ಅವನ ಮಾತುಗಳನ್ನ ನೆನಪಿಸ್ಕೊಂಡು, ಏನು ನೀವು ಮಾತಾಡ್ತಿದ್ದೀರಿ ಸರ್? ತಂದೆ ಯಾರೋ ತಿಳಿಯದ ಮಗುವಿಗೆ ನೀವು ತಂದೆ ಆಗ್ತೀರಾ ಅಂತ ಶಾಕ್ ಆಗ್ತಾ ಕೇಳಿದ್ಲು. ಹೌದು, ನೀನು ಒಪ್ಕೊಂಡ್ರೆ ನಿನ್ನ ಮಗುವಿನ ಸಮೇತ ನಿನ್ನೆ ನನ್ನ ಜೀವನಕ್ಕೆ ಬರಮಾಡ್ಕೊಳ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳಿದ. ಆ ಮಾತಿಗೆ ರಂಜನಿ ವಿರಕ್ತಿಯಿಂದ ನಕ್ಕು, ಏನು ಸರ್ ಜೋಕ್ ಮಾಡ್ತಿದ್ದೀರಾ? ಈಗ ನನ್ನ ಪರಿಸ್ಥಿತಿ ನೋಡ್ತಿದ್ರೆ ನಿಮಗೂ ಕೂಡ ತಮಾಷೆಗೆ ಅನ್ನಿಸ್ತಿದೆ ಅಲ್ವಾ ಅಂತ ಕಣ್ಣ ನೀರು ತುಂಬಿಕೊಂಡು ಕೇಳಿದ್ಲು. ಅದನ್ನು ನೋಡಿದ ರುದ್ರ, ಇಲ್ಲ ರಂಜನಿ, ಇದು ಜೋಕಲ್ಲ, ನಾನು ಗಂಭೀರವಾಗಿ ಕೇಳ್ತಾ ಇದ್ದೀನಿ. ಆದರೂ ಈ ವಿಷಯದಲ್ಲಿ ಯಾರಾದರೂ ಜೋಕ್ ಮಾಡ್ತಾರಾ ಅಂದ ರುದ್ರ. ಜೋಕಲ್ಲದೆ ಇನ್ನೇನು ಸರ್? ನಿಜಕ್ಕೂ ಸಮಾಜದಲ್ಲಿ ನಿಮ್ಮ ಕುಟುಂಬಕ್ಕಿರೋ ಗೌರವಕ್ಕೆ, ನಿಮ್ಮ ಓದಿಗೆ, ಆಸ್ತಿ ಅಂತಸ್ತಿಗೆ, ಪ್ರಭಾವಕ್ಕೆ ನೀವು ಅಂದರೆ ಕೋಟಿ ಜನ ಸುಂದರಿಯರು ನಿಮ್ಮ ಮುಂದೆ ಬಂದು ನಿಲ್ತಾರೆ. ಹಾಗಿರುವಾಗ ನೀವು ತಾಯಿಯಾಗಲಿರೋ ನನ್ನನ್ನು ಮದುವೆ ಆಗಿ ನನ್ನ ಮಗುವಿಗೆ ತಂದೆ ಆಗೋದೇನು ಅಂತ ಕೇಳಿದ್ಲು. ಪ್ರಪಂಚದಲ್ಲಿ ಎಷ್ಟೇ ಜನ ಸುಂದರಿ ಇದ್ದರೂ ನನಗೆ ನೀನಂದರೆ ಇಷ್ಟ ರಂಜನಿ. ನಿನ್ನ ಮೇಲೆ ಇಷ್ಟ ಇವತ್ತಿನದಲ್ಲ, 6 ವರ್ಷಗಳ ಹಿಂದೆ ನಿನ್ನ ಮೊದಲ ಬಾರಿ ನೋಡಿದಾಗಲೇ ಶುರುವಾಯಿತು. ಅದಕ್ಕೆ ನಿನಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ, ಎಷ್ಟು ಮೆಟ್ಟಲುಗಳನ್ನಾದರೂ ಇಳಿತೀನಿ ಅಂದ. ಅವನ ಮಾತಿಗೆ ಹೆಚ್ಚಾಗಿ ಇಳಿಬೇಡಿ ಸರ್, ಪ್ರಪಾತಕ್ಕೆ ಬಿದ್ದು ಹೋಗ್ಬೋದು. ಆದರೂ ಪ್ರೀತಿಸಿದ ಹುಡುಗಿ 1 ವರ್ಷ ಕಾಲ ಇನ್ನೊಬ್ಬನ ಜೊತೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ಲು. ಈಗ ತಂದೆ ಯಾರೋ ತಿಳಿಯೋದು ಒಂದು ಮಗುವಿಗೆ ತಾಯಿ ಆಗ್ತಿದ್ದಾಳೆ ಅಂತ ತಿಳಿದು ಮದುವೆ ಆಗ್ತೀನಿ ಅಂತಿದ್ದೀರಲ್ಲ, ನಿಮಗೇನಾದರೂ ಹುಚ್ಚಾ? ಆಕೆ ಮಾತುಗಳಿಗೆ ರುದ್ರ ಸಣ್ಣದಾಗಿ ನಗ್ತಾ, ಸರಿ ಹುಚ್ಚು ಅಂತೆ ಅಂದ್ಕೋ, ನಿನಗಾಗಿ ಹೀಗೆ ತಗ್ಗಿಸ್ಕೊಳ್ಳೋದು ಕೂಡ ನನಗಿಷ್ಟ. ಹೇಳಿದ್ನೆಲ್ಲ, ಜೀವನ ಪೂರ್ತಿ ನಿನ್ನ ಜೊತೆ ಇರೋ ಅದೃಷ್ಟಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಇದ್ದೀನಿ, ನನ್ನ ಮದುವೆ ಆಗು ಅಂತ ಆಕೆ ಕೈ ಹಿಡಿದು ಕೇಳ್ದ. ಆ ಕ್ಷಣ ಅವನ ಕಣ್ಣುಗಳಲ್ಲಿ ತನ್ನ ಮೇಲಿರೋ ಪ್ರೀತಿ ಆಕೆಗೆ ಸ್ಪಷ್ಟವಾಗಿ ತಿಳಿಯಿತು. ಅಷ್ಟು ಪ್ರೀತಿಯನ್ನು ನೋಡಿ ಮೊದಲ ಬಾರಿ ಅವನ್ನ ಗಟ್ಟಿಯಾಗಿ ಅಪ್ಕೊಂಡು ಮನಸ್ಸಿನ ಭಾರ ಕಡಿಮೆಯಾಗುವಂತ ಅಳಬೇಕನ್ನಿಸ್ತು. ಆದರೆ ಆ ಆಸೆಯನ್ನು ಬಲವಂತವಾಗಿ ಹಿಂದೆ ತಳ್ಳಿ, ಇನ್ನು ಇಲ್ಲಿಂದ ಹೊರಡಿ ಸರ್ ಪ್ಲೀಸ್. ಆ ಮಾತಿಗೆ ರುದ್ರ ಒಂದು ಕ್ಷಣ ಸುಮ್ಮನಾದ. ಆಕೆ ಹಠ ನೋಡ್ತಿದ್ರೆ ಎಳೆದು ಹೊಡಿಬೇಕನ್ನಿಸ್ತು. ಆದರೂ ನಿಯಂತ್ರಿಸ್ಕೊಂಡು, ರಂಜನಿ ಪ್ಲೀಸ್, ಈ ಮಗುವನ್ನು ಮಾತ್ರ ಕೊಲ್ಲಬೇಡ, ಬೇಕಿದ್ರೆ ಮಗುವನ್ನು ಹಡಿದು ನನಗೆ ನೀಡಿಬಿಡು, ನಾನೇ ಸಾಕು ಬೆಳೆಸ್ತೀನಿ ಅಂದ. ಈ ಬಾರಿ ಮಾತ್ರ ಆ ಮಾತಿಗೆ ನಿಜವಾಗಿಯೂ ಆತನಿಗೆ ಹುಚ್ಚು ಹಿಡಿದಿದೆ ಅಂತ ಭಾವಿಸಿ, ನಿಮಗೆ ತಲೆ ಕೆಟ್ಟಿದ್ಯಾ, ಆ ಮಗು ನಿಮ್ಗೆ ಯಾಕೆ ಅಂತ ಕೇಳಿದ್ಲು. ಯಾಕಂದರೆ ಈ ಮಗು ನನ್ನ ರಂಜನಿ ಮಗು ಆದ ಕಾರಣ ಅದನ್ನು ಬೆಳೆಸೋದ್ರಲ್ಲಿ ನನಗೆ ಯಾವುದೇ ತೊಂದರೆ ಇಲ್ಲ, ಇರೋದೂ ಇಲ್ಲ ಅಂತ ಹಠದಿಂದ ಅಂದ ರುದ್ರ. ಅದಕ್ಕೆ ಇನ್ನು ಆ ಮಾತುಗಳನ್ನ ಕೇಳಲಾಗದೆ, ಸರ್ ಸಾಕು, ಈಗಾಗಲೂ ಬಹಳ ಮಾತಾಡಿದ್ದೀರಿ, ಇನ್ನು ಹೊರಡಿ. ಸುಮ್ಮನಿದ್ರೆ ಏನೇನೋ ಮಾತಾಡ್ತಿದ್ದೀರಿ. ಈ ದಿನ ಬೆಳಗ್ಗೆ ಕೂಡ ಆಫೀಸನ್ನು ಎಲ್ಲರ ಮುಂದೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದೀರಿ. ನಾನು ನಿಮಗೆ ಯಾವಾಗಲಾದರೂ ಹೇಳಿದ್ದೀನ ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಕೇಳಿದ್ಲು ರಂಜನಿ. ನೀನು ಹೇಳಿದ್ಯಾ ಅಂತ ನಾನು ಹೇಳಲಿಲ್ಲ ರಂಜನಿ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿದೆ ಅಷ್ಟೇ ಅಂತ ಕೂಲಾಗಂದ ರುದ್ರ. ಆ ಮಾತಿ ಕೋಪದಿಂದ ಮುಷ್ಟಿ ಬಿಕ್ಕಿದು. ಸರ್, ಚಾಣಾಕ್ಷತನದಿಂದ ಮಾತಾಡಬೇಡಿ. ಈಗಾಗಲೇ ನಮ್ಮ ಬಗ್ಗೆ ಬಂದಿರೋ ಆ ಊಹಾಪೋಹಗಳು ಸಾಕು. ಇನ್ನು ನಾನು ಗರ್ಭಿಣಿ ಅಂತ ತಿಳಿದ್ರೆ ಇವು ಇನ್ನೂ ಹೆಚ್ಚಾಗುತ್ತವೆ. ಸುಮ್ಮನೆ ನೀವು ಇದರಲ್ಲಿ ಭಾಗಿಯಾಗಬೇಡಿ ಅಂತ ಎಚ್ಚರಿಕೆ ನೀಡುವಂತ ಹೇಳಿದ್ಲು. ಹೆಚ್ಚಾದರೆ ಆಗಲಿ ಬಿಡು, ನನಗೇನು ಪರವಾಗಿಲ್ಲ, ನಾನು ಯಾವುದಕ್ಕೂ ಸಿದ್ಧ. ನನಗಂತೂ ನೀನು ಮತ್ತು ನಿನ್ನ ಜೊತೆಗೆ ನಿನ್ನ ಹೊಟ್ಟೆಯಲ್ಲಿರೋ ಮಗು ಬೇಕು. ಆ ಮಗುವಿಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ ಅಂದ. ತಾನು ಎಷ್ಟು ಹೇಳಿದ್ರು ಕೇಳದೆ ಅವನು ಹಾಗೆ ಹೇಳ್ತಿದ್ರೆ ರಂಜನಿಗೆ ಕೂದಲು ಕಿತ್ಕೊಳ್ಬೇಕನ್ನಿಸ್ತು. ಅದಕ್ಕೆ ಅವನ ಕಡೆ ಕಣ್ಣು ಕೆಂಪು ಮಾಡಿ ಗಂಭೀರವಾಗಿ ನೋಡ್ತಾ, ನಿಜಕ್ಕೂ ಏನಾಗಿದೆ ಇವನಿಗೆ ಅಂದ್ಕೊಂಡಿದ್ದಾನೆ? ಈ ಮಗುವಿನ ಜೊತೆ ಇವನಿಗೆ ಏನು ಕೆಲಸ? ಇರೋ ಸಮಸ್ಯೆಗಳು ಸಾಲದು ಅನ್ನುವಂತೆ ನನಗೆ ಹೊಸ ಸಮಸ್ಯೆಗಳನ್ನ ಸೃಷ್ಟಿಸಿ ಹುಚ್ಚಿ ಮಾಡುವಂತಿದ್ದಾನೆ ಅಂತ ಮನಸ್ಸಿನಲ್ಲಿ ಬೈದ್ಕೊಂಡ್ಳು. ಆಗ ರುದ್ರ, ಮನಸ್ಸಿನ ಮಾತು ಸಾಕು, ನಾನು ಹೇಳೋದನ್ನ ನೆನ್ಪಿಟ್ಕೊ. ಮಗುವಿನ ವಿಷಯದಲ್ಲಿ ಯಾವುದೇ ತಪ್ಪು ನಿರ್ಧಾರ ತಗೊಳ್ಬೇಡ. ನೀನೀಗಿರೋ ಕೋಪದಲ್ಲಿ ನೋವಿನಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತೀಯೋ ಅಂತ ನಿನ್ನ ಹಿಂದೆ ಓಡಿ ಬಂದಿದ್ದೆ. ಸೊ ನಾನು ನಿನ್ನ ವಿಷಯದಲ್ಲಿ ಎಷ್ಟು ಗಂಭೀರವಾಗಿದ್ದೀನಿ ಅಂತ ಈಗಲಾದ್ರೂ ಅರ್ಥ ಮಾಡ್ಕೊ. ನೀನು ಈಗಲೇ ಓಕೆ ಅಂದರೂ ಸರಿ, ನಿನ್ನ ಮದುವೆ ಆಗ್ತೀನಿ ಅಂದ. ಆ ಮಾತಿಗೆ ರಂಜನಿಗೆ ಏನು ಉತ್ತರ ಹೇಳಬೇಕಂತ ತಿಳಿಯಲಿಲ್ಲ. ಅದಕ್ಕೆ ಎದ್ದು ನಮಸ್ಕಾರ ಮಾಡಿ, ಸರ್ ಅರ್ಜೆಂಟಾಗಿ ನಾವು ಇಲ್ಲಿಂದ ಹೊರಡಿ ಪ್ಲೀಸ್. ಏನಾದರೂ ಇದ್ದರೆ ನಾನು ಆಮೇಲೆ ಯೋಚಿಸಿ ಹೇಳ್ತೀನಿ. ನಿಮ್ಮ ಮಾತುಗಳಿಂದ ನಾನು ಹುಚ್ಚು ಹಿಡಿತಿದೆ ಅಂದ್ಲು. ಆ ಮಾತಿಗೆ ಸರಿ ಯೋಚಿಸು, ಕೇವಲ ಒಳ್ಳೆಯದನ್ನೇ ಯೋಚಿಸು, ಆದರೆ ಯಾವುದೇ ಕೆಟ್ಟ ನಿರ್ಧಾರ ಮಾತ್ರ ತಗೋಬೇಡ ಅಂತ ಹೇಳಿ ಎದ್ದು ಹೊರಗೋಗೋದು ಹೊರಟು ಒಂದು ಕ್ಷಣ ಆಕೆ ಮುಂದೆ ನಿಂತು, ಅವನು ಯಾಕೆ ನಿಂತ ಅಂತ ಅರ್ಥ ಆಗದೆ ತಲೆ ಎತ್ತಿ ಅವನ ಕಡೆ ನೋಡಿದ್ಲು. ಆ ಹಠತ್ತಾಗ ಆಕೆ ಹಣೆ ಮೇಲೆ ಮುತ್ತು ನೀಡಿ, ಐ ಲವ್ ಯು, ಟೇಕ್ ಕೇರ್ ಅಂತ ಹೇಳಿ ಅಲ್ಲಿಂದ ಹೊರಟೋದ. ಅವನು ಮಾಡಿದ ಕೆಲಸಕ್ಕೆ ಅವಕ್ಕಾದ ರಂಜನಿ ತನ್ನ ಹಣೆ ಮೇಲೆ ರುದ್ರ ಕೊಟ್ಟ ಮುತ್ತನ್ನು ಕೈಯಿಂದ ಮುಟ್ಕೊಂಡ್ಳು. ಆದರೆ ಅಲ್ಲಿವರೆಗೆ ನಡೆದಿದ್ದೆಲ್ಲ ರಂಜನಿ ಕೋಣೆ ಬಾಗಿಲು ಮರೆಯಿಂದ ಕೇಳಿಸ್ಕೊಂಡ ಕವಿತಾ ಎದೆ ಮೇಲೆ ಕೈ ಇಟ್ಕೊಂಡು, ಏನೂ ರಂಜನಿ ಗರ್ಭಿಣಿಯಾ? ಇವರ ಮಾತುಗಳನ್ನ ಕೇಳ್ತೀರಾ? ಮಗುವಿನ ತಂದೆ ಯಾರು ಎಂಬುದು ಕೂಡ ಈ ಹುಡುಗಿಗೆ ತಿಳಿದಿಲ್ಲ ಅನ್ನಿಸ್ತಿದೆ. ನಿಜಕ್ಕೂ ಈ ಹುಡುಗಿ ಹೇಗೆ ಇಷ್ಟೊಂದು ಅವಸರ ಮಾಡಿದ್ಲು? ಈ ವಿಷಯ ಮಾಲ್ತಿಗೆ ತಿಳಿದ್ರೆ ಏನಾಗ್ಬಿಡುತ್ತೋ ಅಂತ ಅಂದ್ಕೊಂಡ್ಳು. ಇತ್ತ ಹಾಲ್ನಲ್ಲಿದ್ದ ರಂಜನಿ ಬಾಗಿಲು ಹಾಕಿ ಬಂದು ಹಾಗೆ ಸೋಫಾದಲ್ಲಿ ಕೂತು ಹಿಂದೆ ವಾಲಿ ಕಣ್ಣು ಮುಚ್ಚಿ ಮುಂದೆ ಯಾವ ಹೆಜ್ಜೆ ಇಡಬೇಕಂತ ಆಳವಾಗಿ ಯೋಚಿಸ್ತಿದ್ದಾಳೆ. ಆಗಲೇ ಮೆಲ್ಲನೆ ರೂಮ್ನಿಂದ ಹೊರಬಂದು ಕವಿತಾ ರಂಜನಿಯನ್ನು ನೋಡಿ ಆಕೆ ಹಿಂದೆ ಹೋಗಿ ಹಣೆ ಮೇಲೆ ಒತ್ತುತ್ತಾ ಮಸಾಜ್ ಮಾಡೋದಕ್ಕೆ ಶುರು ಮಾಡಿದ್ಲು. ಆ ಕೈಗಳು ಕವಿತಾಳದ್ದೆ ಅಂತ ಗುರುತಿಸಿದ ರಂಜನಿ ಕಣ್ಣು ಬಿಡದೆ ಸುಮ್ಮನಿದ್ಲು. ಸ್ವಲ್ಪ ಹೊತ್ತು ಮಸಾಜ್ ಮಾಡಿದ ಕವಿತಾ, ಈಗ ಹೇಗಿದೆ ರಂಜನಿ, ತಲೆನೋವು ಕಡಿಮೆ ಆಯಿತಾ ಅಂದ್ಲು. ಓಕೆ ಆಂಟಿ, ಪರವಾಗಿಲ್ಲ. ನಾನು ರುದ್ರನ ಜೊತೆ ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡಿದ್ದೀರಾ
ಅಂತ ನಿಧಾನವಾಗಿ ಕಣ್ಬಿಡ್ತಾ ಕೇಳಿದ್ಲು. ಆಗ ಕವಿತಾ ಹೋಗಿ ಆಕೆ ಪಕ್ಕದಲ್ಲಿ ಕೂತು ಮಮತೆಯಿಂದ ಕೈ ಸವರ್ತಾ, ಕೇಳಿಸ್ಕೊಂಡೆ ರಂಜನಿ, ಆದರೆ ಎಲ್ಲವೂ ಗೊಂದಲವಾಗಿ ಅನ್ನಿಸ್ತು. ನಿಜಕ್ಕೂ ಏನು ನಡೀತು? ನೀನು ಗರ್ಭಿಣಿ ಆಗೋದೇನು? ಈ ವಿಷಯ ಮಾಲ್ತಿಗೆ ತಿಳಿದ್ರೆ ತಡ್ಕೊಳ್ತಾಳಾ ಅಂತ ಕೇಳಿದ್ಲು. ಆ ಪ್ರಶ್ನೆಗೆ ರಂಜನಿ ಸಣ್ಣದಾಗಿ ತಲೆ ಆಡಿಸಿ, ಅಮ್ಮನಿಗೆ ತಿಳಿದ್ರೆ ನಿಜಕ್ಕೂ ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆಂಟಿ. ನನ್ನ ಜೀವನ ಕೂಡ ಆಕೆ ಜೀವನದಂತೆ ಆಗುತ್ತದೇನೋ ಅಂತ ಹೆದರ್ತಾರೆ. ಅಸಲಿಗೆ ಒಬ್ಬಳೇ ನನ್ನ ಬೆಳೆಸೋದಕ್ಕೆ ಅಮ್ಮ ಇಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನಿಮಗೆ ತಿಳಿದಿದೆ ಅಲ್ವಾ? ಅಂತಹ ಜೀವನ ಮತ್ತೆ ತನ್ನ ಮಗಳಿಗೂ ಬರುತ್ತೆ ಅಂದ್ಕೊಂಡ್ರೆ ಯಾವ ತಾಯಿ ತಡ್ಕೊಳ್ತಾಳೆ ಹೇಳಿ? ಹಾಗಿದ್ರೆ ಈಗ ಏನು ಮಾಡಬೇಕಂತ ಅಂದ್ಕೊಂಡಿದೀಯಾ ರಂಜನಿ ಅಂತ ಕವಿತಾ ಕೇಳಿದ್ಲು. ನಿಜವಾಗಿ ಏನು ಮಾಡಬೇಕಂತ ನನಗೆ ಅರ್ಥ ಆಗ್ತಿಲ್ಲ ಆಂಟಿ. ನೋಡ್ತಾ ನೋಡ್ತಾ ಇನ್ನೂ ಉಸಿರು ಪಡೆಯದೆ ಈ ಭ್ರೂಣವನ್ನು ನಾನು ನಾಶ ಮಾಡಬೇಕಂದ್ರೆ ನೋವು ಆಗ್ತಿದೆ. ಹಾಗಂತ ಇದನ್ನು ಮುಚ್ಚಿಡೋದಕ್ಕಾಗೋ ವಿಷಯ ಅಲ್ಲ ಅಂದರೆ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಳ್ತಾ ಅಂದ್ಲು. ಮತ್ತೆ ಇದಕ್ಕೆ ಪರಿಹಾರ ಏನು ರಂಜನಿ ಅಂತ ಬೇಜಾರಿಂದ ಅಂದ್ಲು ಕವಿತಾ. ಅದೇ ತಿಳಿತಿಲ್ಲ ಆಂಟಿ. ಈ ತಪ್ಪನ್ನು ಸರಿಯಾಗಿಸ್ಬೇಕಂದ್ರೆ ನಾನು ಈಗ ರುದ್ರಣ್ಣನೇ ಮದುವೆ ಆಗಬೇಕು. ಆದರೆ ಅವನನ್ನು ಮದುವೆ ಆಗೋದಕ್ಕೆ ನನಗೆ ಯಾವ ಅರ್ಹತೆ ಇದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅವನನ್ನು ಪ್ರೀತಿಸ್ತಿದ್ದಾನೆ. ಆ ಒಂದು ಕಾರಣದಿಂದ ಅವನನ್ನು ಮದುವೆಯಾಗಿ ಅವನ ಜೀವನವನ್ನು ನಾನು ಹಾಳು ಮಾಡಲಾರೆ. ನಾನು ಕೆಲಸ ಮಾಡೋ ಕಂಪನಿ CEO ಆಗಿ ಅವನ ಮೇಲೆ ನನಗೊಂದು ಗೌರವ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವನ ಮೇಲೆ ಭಾವನೆಗಳಿವೆಯೇ ಅಂದರೆ ಇಲ್ಲ ಅಂತ ಹೇಳಬೇಕು. ಒಂದು ರೀತಿಯಲ್ಲಿ ಈಗ ಅವನ ಬಗ್ಗೆ ಯೋಚಿಸೋ ಉದ್ದೇಶ ಕೂಡ ನನಗಿಲ್ಲ. ಅದಕ್ಕೆ ಅವನ ಪಕ್ಕಕ್ಕಿಟ್ಟು ಈ ವಿಷಯ ಹೆಚ್ಚು ಕೋಚಲಾಗದಂತೆ ಇರಬೇಕಂದ್ರೆ ನಾನು ಅಬಾರ್ಷನ್ ಮಾಡಿಸ್ಕೊಳ್ಳೋದು ಒಂದೇ ದಾರಿ ಅಂತ ಅನ್ನಿಸ್ತಿದೆ. ಅಬಾರ್ಷನ್ ಮಾಡಿಸ್ತೀಯಾ? ಆದರೆ ಈ ವಿಷಯ ಮಾಲ್ತಿಗೆ ತಿಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅಂತ ಸ್ವಲ್ಪ ಆತಂಕದಿಂದ ಅಂದ್ಲು ಕವಿತಾ. ಈ ವಿಷಯ ಅಮ್ಮನಿಗೆ ತಿಳಿದ್ರೆ ಮಾತ್ರ ಆಕೆಯನ್ನು ನಿಯಂತ್ರಿಸೋದಕ್ಕೆ ನಮ್ಮ ಯಾರಿಂದಲೂ ಸಾಧ್ಯವಿಲ್ಲ ಆಂಟಿ ಅಂದ್ಲು ರಂಜನಿ. ಸರಿಯಾಗಲೇ ಬಾಗಿಲು ತೆರೆದು ಹೊರಬಂದು ಅವರ ಕಡೆ ಗಂಭೀರವಾಗಿ ನೋಡಿದ್ಲು ಮಾಲ್ತಿ. ಆ ಶಬ್ದಕ್ಕೆ ತಲೆ ಎತ್ತಿ ಇಬ್ಬರು ಮೇಲೆ ನೋಡಿದ್ರು. ಅಲ್ಲಿ ಮಾಲ್ತಿಯನ್ನು ನೋಡಿ ಶಾಕ್ ಆದ ರಂಜನಿ ಗಾಬರಿಯಿಂದ ಮಮ್ಮಿ ನೀನು ಅಂತ ಏನೋ ಹೇಳೋದಕ್ಕೆ ಹೋದ್ಲು. ಕೂಡಲೇ ಕವಿತಾ ಕೂಡ ಅದು ಮಾಲ್ತಿ ಅನ್ನುತ್ತಾ ಏನೋ ಹೇಳೋದಕ್ಕೆ ಹೋದಾಗ ತನ್ನ ಕೈ ಎತ್ತಿ ನಿಲ್ಲು ಎಂಬಂತೆ ಕವಿತಾಳನ್ನು ತಡೆದ ಮಾಲತಿ ತನ್ನ ಹೊಟ್ಟೆಯಲ್ಲಿರೋ ಮಗುವಿನ ಬಗ್ಗೆ ಮಾತಾಡ್ಕೊಳ್ತಿರ್ತಾರೆ. ರಂಜನಿ ಮತ್ತು ಕವಿತಾ ಅದನ್ನೆಲ್ಲ ಕೇಳಿ ಬಂದಿದ್ಲು ಆಕೆ. ನನ್ನನ್ನು ನಿದ್ದೆ ಮಾಡಿಸಿ ನೀವಿಬ್ಬರು ಏನು ಹರಟೆ ಹೊಡಿತಿದ್ದೀರಿ? ನನ್ನನ್ನು ಯಾಕೆ ಕಡೆಗಣಿಸ್ತಿದ್ದೀರಿ ಅಂತ ಕೇಳಿದ್ಲು. ಆ ಮಾತಿನಿಂದ ಆಕೆ ಹೆಚ್ಚೇನು ಕೇಳಿಸ್ಕೊಂಡಿಲ್ಲ ಅಂತ ಕೂಡಲೇ ಪತ್ತೆ ಹಚ್ಚಿದ ರಂಜನಿ ಮತ್ತು ಕವಿತಾ ನಿರಾಳವಾಗಿ ನಕ್ಕಿದ್ರು. ಅಲ್ಲಿಗೆ ಆ ವಿಷಯ ಮುಕ್ತಾಯ ಆಯಿತು. ಇನ್ನು ಅಂದು ಸಂಜೆ ಮನೆಗೆ ಹೋದ ರುದ್ರನನ್ನು ಅವರ ತಾಯಿ ಹಾಲಿನಲ್ಲಿ ತಡೆದು, ಏನು ರುದ್ರ ನೀನು ಮಾಡಿದ್ದು? ನಿಜಕ್ಕೂ ಆಫೀಸ್ನಲ್ಲಿ ಹಾಗೆ ಘೋಷಣೆ ಮಾಡ್ತೀಯಾ? ಇನ್ನು ನಾನು ಒಪ್ಪದೆಯ ಹುಡುಗಿಯನ್ನು ಮದುವೆ ಆಗ್ತೀನಿ ಅಂತ ಎಲ್ರಿಗೂ ಹೇಳೋ ಅಗತ್ಯ ಏನಿತ್ತು? ಆ ಪ್ರಶ್ನೆಗೆ ರುದ್ರ ಒಂದು ಕ್ಷಣ ಆಶ್ಚರ್ಯದಿಂದ ನೋಡಿ, ಅಷ್ಟರಲ್ಲೇ ಸುದ್ದಿ ಬಂತ ಮಮ್ಮಿ? ಇದು ಹೇಗೆ ಸಾಧ್ಯ? ಆಫೀಸ್ ಸಿಬ್ಬಂದಿಗಳ ಜೊತೆ ನೀನು ಅಷ್ಟೊಂದು ಸಂಪರ್ಕದಲ್ಲಿದೆಯಾ ಅಂದ. ಈಗ ವಿಷಯ ಅದಲ್ಲ, ನೀನು ಯಾಕೆ ಪರಿಸ್ಥಿತಿನ ಇಷ್ಟು ಕಠಿಣ ಮಾಡಿದೆ ಅದನ್ನು ಹೇಳು. ಇದರಲ್ಲಿ ನಾನು ಮಾಡಿದ್ದೇನೂ ಇಲ್ಲ ಮಮ್ಮಿ. ಅಲ್ಲಿ ಪರಿಸ್ಥಿತಿ ಹಾಗಿತ್ತು. ನನ್ನ ಬಗ್ಗೆ ಮತ್ತು ರಂಜನಿ ಬಗ್ಗೆ ಬೇಕಂತಲೇ ವದಂತಿಗಳನ್ನು ಸೃಷ್ಟಿಸಿದ್ರು. ಹಾಗಿರುವಾಗಿ ವದಂತಿಗಳಿಗೆ ತೆರೆ ಎಳಿಬೇಕಿತ್ತಲ್ವ, ಅದಕ್ಕೆ ಆ ಕೆಲಸ ಮಾಡಿದೆ. ಆದರೂ ಹೇಗಿದ್ರು ನಡೆಯೋದು ಅದೇ ಅಲ್ವಾ, ಸೊ ಹೇಳೋದ್ರಲ್ಲಿ ತಪ್ಪೇನಿದೆ. ಇನ್ನು ಈ ವಿಷಯದ ಬಗ್ಗೆ ನಮ್ಮಿಬ್ಬರ ಮಧ್ಯೆ ಚರ್ಚೆ ಅನಗತ್ಯ ಅಂತ ವಿಷಯವನ್ನು ಅಲ್ಲೇ ಮುಗಿಸಿ ಕೂಡಲೇ ಈ ದಿನ ತಾತಯ್ಯನ ಹತ್ರ ಹೋಗಿ ಬಂದ್ಯಾ ಅಂತ ಕೇಳ್ದೆ. ನಾನು ಹೋಗಿಲ್ಲ. ನೀನು ಕೂಡ ತಲೆನೋವುಗಳಿಂದ ನನ್ನ ಆರೋಗ್ಯ ಹಾಳಾಗ್ತಿದೆ. ಇನ್ನು ಮಾವನವ್ರನ್ನ ನಾನು ಹೇಗೆ ನೋಡ್ಕೊಳ್ಳಿ ಅಂತ ಸಿಟ್ಟಿನಿಂದ ತನ್ನ ರೂಮಿಗೆ ಹೊರಟೋದ್ಲು. ರುದ್ರ ಹಿಂದೆ ತಿರುಗಿ ಹಾಸ್ಪಿಟಲ್ಗೆ ಹೋಗಿ ತಾತಯ್ಯನ ನೋಡಿ ಬಂದ. ಆನಂತರ ಫ್ರೆಶ್ ಆಗಿ ಮಲಗೋ ಮುನ್ನ ರಂಜನಿಗೆ ಫೋನ್ ಮಾಡ್ದ. ಆಗಲೇ ಆಲೋಚನೆಗಳಲ್ಲಿ ಮುಳುಗಿದ್ದ ರಂಜನಿ ಆ ಕಾಲ್ ರಿಸೀವ್ ಮಾಡಬಾರ್ದು ಅಂದ್ಕೊಂಡ್ಳು. ಆದರೆ ಅಷ್ಟರಲ್ಲೇ ತಾನು ಕಾಲ್ ರಿಸೀವ್ ಮಾಡಿದ್ರೆ ಅವನೇ ಮನೆಗೆ ಬರ್ತಾನೆ ಅಂತ ನೆನಪಾಗಿ ಕಟ್ಟಾಗ್ತಿದ್ದ ಫೋನನ್ನು ಕೂಡಲೇ ರಿಸೀವ್ ಮಾಡಿದ್ಲು. ಹಲೋ ರಂಜನಿಗೆ ಹೇಗಿದೆ ಅನಿಸ್ತಿದೆ? ಊಟ ಮುಗೀತಾ ಅಂತ ಕೇಳ್ದ. ಪರವಾಗಿಲ್ಲ ಸರ್, ಈಗಷ್ಟೇ ಊಟ ಮಾಡಿದೆ ಅಂದ್ಲು. ಓಕೆ ಅಂದ ಹಾಗೆ ಹಾಸ್ಪಿಟಲ್ನ ಚೆಕಪ್ಗೆ ಯಾವಾಗ ಹೋಗ್ತಿದ್ಯಾ ಅಂತ ಕೇಳ್ದ ರುದ್ರ. ಬೇರೆ ಯಾವುದೋ ಆಲೋಚನೆಯಲ್ಲಿದ್ದ ಆಕೆ ಚೆಕಪ್ ಯಾಕೆ ಸರ್ ಅಂದ್ಲು. ಅದೇನು ಈ ಸಮಯದಲ್ಲಿ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಬೇಕು. ಮಗು ಚೆನ್ನಾಗಿದೆಯೇ ಇಲ್ವೇ ಅಂತ ಸ್ಕ್ಯಾನ್ ಮಾಡಿಸ್ಬೇಕು. ನಿನ್ನ ಆರೋಗ್ಯಕ್ಕಾಗಿ, ಮಗುವಿನ ಆರೋಗ್ಯಕ್ಕಾಗಿ ಮೆಡಿಸಿನ್ ಬಳಸ್ಬೇಕಲ್ವಾ ಅಂದ. ಇದೊಂದಿದೆ ಅಲ್ವಾ ಅಂತ ಮನಸ್ಸಲ್ಲಿ ಅಂದ್ಕೊಂಡು ರಂಜನಿ ಈ ವೀಕೆಂಡ್ನಲ್ಲಿ ಹೋಗ್ತೀನಿ ಸರ್ ಅಂದ್ಲು. ಅಲ್ಲಿವರೆಗೆ ಯಾಕೆ, ನಾಳೆ ಬೆಳಿಗ್ಗೆ ನಾನೇ ಅಪಾಯಿಂಟ್ಮೆಂಟ್ ತೊಗೊಳ್ತೀನಿ, ನೀನು ಹೋಗಿ ಹಾಸ್ಪಿಟಲ್ನಲ್ಲಿ ತೋರಿಸ್ಕೊ ಅಂದ. ಈ ವಿಷಯದಲ್ಲಿ ಆಕೆ ಅವನೊಂದಿಗೆ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗಲಿಲ್ಲ. ಅದಕ್ಕೆ ಓಕೆ ಸರ್ ಥ್ಯಾಂಕ್ಸ್ ಅಂದ್ಲು ರಂಜನಿ. ಇನ್ನು ಆನಂತರ ಆಕೆನೇ ಏನು ಕೇಳಬೇಕಂತ ತಿಳಿಯೋದು ರುದ್ರ ಸುಮ್ಮನಿದ್ರೆ ಅವನ ಜೊತೆ ಇನ್ನೇನು ಮಾತಾಡಬೇಕಂತ ಅನ್ನಿಸ್ದೆ. ಸರ್ ನಾನು ರೆಸ್ಟ್ ತೊಗೊಳ್ತೀನಿ, ಇಡ್ಲಾ ಅಂತ ಕೇಳಿದ್ಲು. ಆ ಮಾತಿಗೆ ನೀನು ಓಕೆನಾ ರಂಜನಿ? ಇಲ್ದಿದ್ರೆ ನಾನು ಬರಬೇಕಾ? ಹಾಸ್ಪಿಟಲ್ಗೆ ಈಗಲೇ ಹೋಗೋಣವಾ ಅಂತ ಕೇಳಿದ ರುದ್ರ. ಬೇಡ ಬೇಡ ಸರ್, ನಾನು ಚೆನ್ನಾಗಿದ್ದೀನಿ ಸದ್ಯಕ್ಕೆ ನನ್ನ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ. ಯಾವಾಗಲೂ ಹೀಗೆ ನೀರಸವಾಗಿರುತ್ತೆ ಅಷ್ಟೇ, ಇದು ಸಹಜ ಅಂದ್ಲು. ಓಕೆ ಹಾಗಿದ್ರೆ ವಿಶ್ರಾಂತಿ ತಗೋ. ಏನಾದರೂ ತೊಂದರೆ ಇದ್ದೆ ಯಾವಾಗ ಬೇಕಾದರೂ ಕಾಲ್ ಮಾಡು, ನಾನೇ ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಫೋನ್ ಇಟ್ಟ ರುದ್ರ. ಕಟ್ಟಾದ ಫೋನ್ ನೋಡ್ತಿದ್ದೆ ರಂಜನಿ. ಏನು ಇವನು ಹೀಗೆ ಮಾಡ್ತಿದ್ದಾನೆ? ನಾನು ಗರ್ಭಿಣಿ ಆಗಿದ್ರೆ ಬಹುಶಃ ನನಗೆ
ಗಂಡ ಇದ್ದಿದ್ರೆ ಅವನು ಕೂಡ ಹೀಗೆ ನಡ್ಕೊಳ್ತಿದ್ನೋ ಏನೋ. ದೇವರೇ, ಇವನ ಪ್ರೀತಿ ಏನು, ಈ ಹುಚ್ಚು ಪ್ರೀತಿಯನ್ನು ನಾನು ಹೇಗೆ ಸ್ವೀಕರಿಸಲಿ? ನಿಜಕ್ಕೂ ಇವನು ಪ್ರೀತಿಯನ್ನು ಒಪ್ಕೊಳ್ಳೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಹೀಗೆ ಪ್ರೀತಿ ಸುರಿಸ್ತಿದ್ರೆ ಅದು ನನಗೆ ಬಹಳ ಕಿರಿಕಿರಿ ಉಂಟು ಮಾಡ್ತಿದೆ. ಇವನನ್ನು ಹತೋಟಿಯಲ್ಲಿ ಇಡೋದು ಹೇಗೆ? ಇನ್ನು ಪುಣ್ಯ ನಿನ್ನ ಜೊತೆ ನಾನು ಹಾಸ್ಪಿಟಲ್ಗೆ ಬರ್ತೀನಿ ಅನ್ನಲಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು. ಅಷ್ಟಲ್ಲಿ ಆಕೆಗೆ ಹಾಲು ತಂದ್ಲು ಕವಿತಾ. ಆ ಹಾಲು ನೋಡಿದ ರಂಜನಿ, ಆಂಟಿ ಈಗ ಇವ್ಯಾಕೆ ನಾನು ಹಾಲು ಸರಿಯಾಗಿ ಕುಡಿಯಲ್ಲ ಅಂತ ನಿಮಗೆ ತಿಳಿದಿದೆ ಅಲ್ವಾ? ಅದನ್ನು ನೋಡ್ತೀರಿ ನಾನು ಹೊಟ್ಟೆ ತೊಳೆದ ಹಾಗಾಗ್ತಿದೆ ಅಂತ ಅಂದ್ಲು. ಹಾಗಂದ್ರೆ ಹೇಗೆ? ಸದ್ಯಕ್ಕೆ ನಿನ್ನ ಗರ್ಭಿಣಿ ರಂಜನಿ, ಇವೆಲ್ಲ ಮಾಡಲೇಬೇಕು. ಖಂಡಿತ ನಾನು ದಿನ ಒಂದು ಗ್ಲಾಸ್ ಹಾಲು ಕುಡಿಬೇಕು. ಅದು ನಿನಗೆ ಮತ್ತು ನಿನ್ನ ಹೊಟ್ಟೆಯಲ್ಲಿರೋ ಮಗುವಿಗೆ ಒಳ್ಳೆಯದು ಅಂತ ಆಕೆ ಬಾಯಿ ಹತ್ತಿರ ಹಾಲು ತಂದ್ಲು ಕವಿತಾ. ಹಬ್ಬ ಆಂಟಿ, ಆ ವಾಸನೆ ನನಗೆ ಇಷ್ಟ ಆಗ್ತಿಲ್ಲ, ಪ್ಲೀಸ್ ತೆಗೆದುಬಿಡಿ ಅಂತ ಒಂದು ಹೆಜ್ಜೆ ಹಿಂದೆ ಹೋದ್ಲು ರಂಜನಿ. ಇಲ್ಲ, ವಾಂತಿ ಆದರೂ ಪರವಾಗಿಲ್ಲ, ಆದರೆ ನೀನು ಹಾಲು ಕುಡಿಲೇಬೇಕು ಅಂತ ಬಲವಂತವಾಗಿ ರಂಜನಿಗೆ ಹಾಲು ಕುಡಿಸಿದ್ರು. ಕಷ್ಟಪಟ್ಟು ಕುಡಿದ ರಂಜನಿ 10 ಸೆಕೆಂಡ್ನಲ್ಲಿ ವಾಂತಿ ಮಾಡಿಕೊಂಡ್ಳು. ಅದನ್ನು ಕೇಳಿ ಅವಸರದಿಂದ ಒಳಗೆ ಬಂದ ಮಾಲತಿ, ಏನು ರಂಜನಿ ವಾಂತಿ ಆಗ್ತಿದೆ, ಏನಾದರೂ ಫುಡ್ ಪಾಯ್ಸನ್ ಆಗಿದೆಯಾ ಅಂತ ಗಾಬರಿಯಿಂದ ಕೇಳಿದ್ಲು. ಅಯ್ಯೋ ಅದೇನಿಲ್ಲ ಮಾಲತಿ, ಸ್ವಲ್ಪ ಶಕ್ತಿಗಾಗಿ ಹಾಲು ಕೊಟ್ಟೆ, ಅದನ್ನು ಕುಡಿದು ವಾಂತಿ ಮಾಡಿಕೊಂಡ್ಲು ಅಷ್ಟೇ ಅಂದ್ಲು ಕವಿತಾ. ಅಯ್ಯೋ ಆಕೆ ಹಾಲು ಕುಡಿಯಲ್ಲ ಅಲ್ವಾ, ಮತ್ತು ಯಾಕೆ ಆಕೆಗೆ ಬಲವಂತವಾಗಿ ಹಾಲು ಕೊಟ್ಟೆ ಅಂದರು ಮಾಲತಿ. ಸುಮ್ಮನೆ ಕೊಟ್ಟೆ ಬಿಡು, ಈಗೇನಾಯಿತು, ಕೇವಲ ವಾಂತಿ ಅಷ್ಟೇ ಅಲ್ವಾ, ಏನೂ ತೊಂದರೆ ಇಲ್ಲ ಅಂದ್ಲು ಕವಿತಾ. ಅಬ್ಬಬ್ಬಾ, ನಿಮ್ಮಿಬ್ಬರ ಕೋತಿ ಕೆಲಸಗಳಿಗೆ ಮಿತಿಯೇ ಇಲ್ಲದಂತಾಗಿದೆ ಅಂತ ರಂಜನಿ ಮುಖ ತೊಳೆದು ಆಕೆಯನ್ನು ಬೆಡ್ ಮೇಲೆ ಕೂರಿಸಿದ್ರು. ಅಷ್ಟರಲ್ಲಿ ಸುಧಾರಿಸ್ಕೊಂಡ ರಂಜನಿ, ನೀವು ಹೋಗಿ ನಾನೇನೋ ಮಲಗ್ತೀನಿ ಅಂತ ಬೆಡ್ ಮೇಲೆ ವಾಲ್ಬಿಟ್ಲು. ಮಾಲತಿ ರಂಜನಿ ಮೇಲೆ ಬೆಡ್ಶೀಟ್ ಹೊದಿಸಿ ಲೈಟ್ ಆಫ್ ಮಾಡಿ ಕವಿತಾಳನ್ನು ಕರ್ಕೊಂಡು ಆ ರೂಮ್ನಿಂದ ಹೊರ ಹೋದ್ಲು. ಮಲಗಿದ್ದ ರಂಜನಿ ಕಣ್ಣಿಂದ ಸತತವಾಗಿ ಕಣ್ಣೀರು ಬರುತ್ತಲೇ ಇತ್ತು. ಈ ಮಗುವನ್ನು ಉಳಿಸ್ಕೊಳ್ಬೇಕಾ ಅಥವಾ ತೆಗೆಸಬೇಕಾ ಎಂಬ ಪ್ರಶ್ನೆ ಆಕೆ ಮುಂದೆ ಕಾಣಿಸ್ತಿತ್ತು. ಆ ಪ್ರಶ್ನೆಗೆ ಉತ್ತರವಾಗಿ ರುದ್ರ ಮಾತ್ರ ಕಾಣಿಸ್ತಿದ್ದ. ಆದರೆ ಹೀಗೆ ಒಬ್ಬನ ಜೊತೆ ತಿರುಗಿ ತಂದೆ ಯಾರೋ ತಿಳಿಯೋದು ಒಂದು ಮಗುವನ್ನು ಹೊಟ್ಟೆಯಲ್ಲಿ ಹೊತ್ತು ರುದ್ರನನ್ನು ಮದುವೆ ಆಗೋದಂದರೆ ಅದು ಅವನಿಗೆ ಮೋಸ ಮಾಡ್ದಂತಾಗುತ್ತೆ. ಆ ವಿಷಯ ಅವನಿಗೆ ತಿಳಿದಿದ್ರು, ಅವನು ಒಪ್ಕೊಂಡಿದ್ರು, ರಂಜನಿಗೆ ಸರಿ ಅನ್ನಿಸ್ತಿರ್ಲಿಲ್ಲ. ಆ ಆಲೋಚನೆಗಳಲ್ಲಿ ಯಾವಾಗಲೂ ನಿದ್ರೆಗೆ ಜಾರಿದ್ಲು. ಮತ್ತೊಂದೆಡೆ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹೇಳಿದ ಟೆಸ್ಟ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ಗಳನ್ನ ತಂದು ಅಂದು ಸಂಜೆ ಮನೆಗೆ ಬಂದರು ಅನಸೂಯ ಮತ್ತು ವೀರ. ಸದ್ಯಕ್ಕೆ ಅನಸೂಯಾಳ ಪರಿಸ್ಥಿತಿ ಪರವಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರಿಂದ ವೀರನಿಗೆ ಬಹಳ ನಿರಾಳ ಆಯಿತು. ಅನಸೂಯಾಳ ಆಲೋಚನೆಗಳು ಮಾತ್ರ ಸದ್ಯಕ್ಕೆ ತನ್ನ ಬಗ್ಗೆ ಇರದೆ ರಂಜನಿ ಸುತ್ತಲ ತಿರುಗ್ತಿದ್ವು. ಅದಕ್ಕೆ ವೀರ ಜೊತೆ ಇನ್ಯಾವುದೂ ಇಲ್ಲಿ ಹೋಗ್ತಲ್ಲಿ ಇದ್ದಂತೆ ಇರ್ತಾಳೆ. ಅದನ್ನು ಗಮನಿಸಿದ ವೀರ, ಏನಾಯಿತು, ಯಾಕೆ ಆಗಿದೆಯಾ, ಮೈಗೇನಾದರೂ ಸರಿ ಇಲ್ವಾ? ಅದೇನಿಲ್ಲ, ಈಗ ತಾನೇ ಅಲ್ವಾ ಹಾಸ್ಪಿಟಲ್ನಲ್ಲೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಬಂದೆ, ಯಾವ ತೊಂದರೆಯೂ ಇಲ್ಲ, ಡಾಕ್ಟರ್ ಹೇಳಿದ್ರಲ್ಲ ಅಂದ್ಲು. ಮತ್ತು ನೀನು ಯಾಕೆ ಹೀಗಿದೆಯಾ, ಬಹಳ ಡಲ್ಲಾಗಿ ಏನೋ ಯೋಚಿಸ್ತಿರುವಂತಿದೆಯಾ, ಏನಾಯಿತು? ಅಯ್ಯೋ ಅದೇನಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂದ್ಲು. ಇಲ್ಲ, ನೀನು ಯಾವುದರ ಬಗ್ಗೆ ಯೋಚಿಸ್ತಾ ಇದೆಯಾ, ಯಾರ ಬಗ್ಗೆ? ನಿನ್ನ ಮಕ್ಕಳ ಬಗ್ಗೆ ಯೋಚಿಸ್ತಿದ್ಯಾ? ಬೇಕಿದ್ರೆ ಹೋಗೋವ್ರನ್ನ ಸ್ವಲ್ಪ ದಿನ ಕರ್ಕೊಂಡು ಬರೋಣವಾ ಅಂತ ಕೇಳಿದ ವೀರ. ಆ ಮಾತಿಗೆ ಕೋಪ ಬಂದು, ಏಯ್ ವೀರ, ನಿನಗೇನಾದರೂ ಹುಚ್ಚಾ? ನಾವೀಗ ಅಲ್ಲಿಗೆ ಹೋದರೆ ಅವರೆಲ್ಲ ಸೇರಿ ನಮ್ಮ ಮುಖದ ಮೇಲೆ ಉಗಿತಾರೆ. ನಮಗೆ ಇಷ್ಟ ಬಂದು ನಾವು ಮಾಡಿದಾಗ ಎಲ್ರಿಗೂ ಸರಿ ಅನ್ನಿಸ್ಬೇಕು ಎಂದೇನಿಲ್ಲ ಅಲ್ವಾ? ಮತ್ತು ಈಗಾಗಲೇ ನನ್ನ ಮಕ್ಕಳು ನನ್ನನ್ನು ಮರ್ತಿದ್ದಾರೆ. ಈಗ ಅವ್ರಿಗೆ ನಾನು ಸಾಯೋ ಮುನ್ನ ನೆನಪಿಸೋದಷ್ಟು ಅಗತ್ಯನಾ? ಎಲ್ಲೋ ಒಂದು ಕಡೆ ಸತ್ತಿದ್ದಾಳೆ ಅಂದ್ಕೊಳ್ತಿದ್ದಾರೆ, ಹಾಗೆ ಇರಲಿ ಅಂದ್ಲು ಅನಸೂಯ. ಆ ಮಾತು ಕೇಳಿ ವೀರ ಆಕೆ ಬಾಯಿ ಮುಚ್ಚಿ, ಇದೆಲ್ಲ ನನ್ನಿಂದಲೇ ಅಲ್ವಾ? ಒಬ್ಬ ಹೆಣ್ಣಿಗೆ ಎಲ್ರಿಗಿಂತ ಹೆಚ್ಚಾಗಿ ತನ್ನ ಮಕ್ಕಳೇ ಇಷ್ಟ ಅಂತಾರಲ್ವ, ಅಂಥದ್ರಲ್ಲಿ ನಿನ್ನ ಮಕ್ಕಳನ್ನು ಬಿಟ್ಟು ನನಗಾಗಿ ಹೇಗೆ ಬಂದೆ ಅನಸೂಯ ಅಂತ ಕೇಳ್ದ. ಆ ಮಾತಿಗೆ ಸಣ್ಣದಾಗಿ ನಕ್ಕ ಅನಸೂಯ, ಇದೇ ಪ್ರಶ್ನೆ ಎಷ್ಟು ಬಾರಿ ಕೇಳ್ತೀಯಾ? ಅದು ನಿಜ ಅಲ್ಲ ವೀರ, ಮಕ್ಕಳು ಜೀವನದಲ್ಲಿ ಬರ್ತಾರೆ, ಬಹಳ ಸಂತೋಷ ನೀಡ್ತಾರೆ, ಆನಂತರ ಅವ್ರಿಗೆ ಸಂಗಾತಿ ಸಿಕ್ಕ ಮೇಲೆ ಹೊರಟು ಹೋಗ್ತಾರೆ. ಆದರೆ ಜೀವನ ಪೂರ್ತಿ ಜೊತೆಗಿರೋರು ಜೀವನ ಸಂಗಾತಿ ಮಾತ್ರ. ಆ ವಿಷಯದಲ್ಲಿ ನಾನು ನನ್ನ ಗಂಡನಿಗಿಂತ ನಿನಗೆ ಹೆಚ್ಚು ಬೆಲೆ ನೀಡ್ತೀನಿ, ಅದಕ್ಕೆ ಬಂದಿದ್ದೀನಿ. ನನ್ನ ಮಕ್ಕಳು ಆಗೊಮ್ಮೆ ಈಗೊಮ್ಮೆ ನೆನಪಾಗ್ತಾರೆ, ಆದರೆ ನೀನು ಪಕ್ಕದಲ್ಲಿದ್ದರೆ ಸಿಗೋ ಆ ಸಂತೋಷ ನನಗೆ ಅವ್ರ ಜೊತೆ ಇಲ್ಲ ಅಂದ್ಲು. ಆಕೆ ಮಾತುಗಳು ಕಾಣಿಸ್ತಿರೋ ಅಪಾರ ಪ್ರೀತಿಗೆ ಯಾವಾಗಲೂ ಫಿದಾ ಆಗ್ತಾನೆ ಇರ್ತಾನೆ. ಆದರೆ ಹಿಂದೆ ಈ ಭಾವನೆಯನ್ನು ತೋರಿಸ್ಕೊಳ್ತಿರ್ಲಿಲ್ಲ, ಆದರೆ ಈಗ ಅಷ್ಟು ಕಠಿಣವಾಗಿರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಕೂಡಲೇ ಅನಸೂಯಾಳನ್ನು ಪ್ರೀತಿಯಿಂದ ಅಪ್ಕೊಂಡ. ಅನಸೂಯ ಕೂಡ ಅವನ ಹತ್ರ ಕೇಳಿಕೊಂಡು, ನನ್ನ ಹತ್ರ ನೀನೆಲ್ಲ ಎಮೋಷನ್ಸ್ ಹೊರಬರ್ತಿದೆ ವೀರ, ಒಂದು ವೇಳೆ ನಾನು ಸತ್ರ ಆ ಎಮೋಷನ್ಸ್ ಎಲ್ಲ ಮತ್ತೆ ಎಲ್ಲಿಗೆ ಹೋಗುತ್ತವೋ ಹಾಗಾಗೋದಕ್ಕೆ ಬಿಡಬಾರ್ದು. ಮೊದಲಿಗೆ ರಂಜನಿ ಮೇಲಿರೋ ನಿನ್ನ ಹಾಗೆಗೆ ಒಂದು ಅಂತಿಮ ತಿರುವು ನೀಡಬೇಕು, ಆನಂತರ ನಿನಗೊಂದು ಸಂಗಾತಿಯನ್ನು ನೀಡಬೇಕು ಅಂತ ಅಂದ್ಕೊಂಡ್ಳು. ಸ್ವಲ್ಪ ಹೊತ್ತಿನ ನಂತರ ಆಕೆಯನ್ನು ಬಿಟ್ಟು, ನಂಗೆ ಸಣ್ಣ ಕೆಲಸ ಇದೆ ಅನಸೂಯ, ನೀನು ರೆಸ್ಟ್ ತಗೋ, ಕೂಡಲೇ ಬರ್ತೀನಿ ಅಂತ ಹೇಳಿ ಹೊರಗೆ ಹೋದ ವೀರ. ಈ ಮಧ್ಯೆ ವೀರ ಯಾಕೆ ನನಗೆ ಹೇಳಿದೆ, ಆಗ ಕೆಲಸ ಅಂತಿದ್ದಾನೆ, ಏನು ಕೆಲಸ ಅದು ಕೂಡ ನನಗೆ ತಿಳಿದೆ. ವೀರ ಮಾಡೋ ಕೆಲಸ ಏನು? ರಂಜನಿ ವಿಷಯದಲ್ಲಿ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದಾನಾ ಅಂತ ಆಲೋಚನೆಯಲ್ಲಿ ಬಿದ್ದಳು ಅನಸೂಯ. ಇನ್ನು ರಂಜನಿ ವಿಷಯಕ್ಕೆ ಬಂದರೆ, ಮರುದಿನ ಬೆಳಗ್ಗೆ ಎದ್ದು ಹಾಸ್ಪಿಟಲ್ ತಯಾರಾಗ್ತಿದ್ದಾಗ ಅಲ್ಲಿಗೆ ಬಂದು ಕವಿತಾ, ರಂಜನಿ ಹಾಸ್ಪಿಟಲ್ಗೆ ಹೋಗೋಣವಾ, ಒಂದು ಬಾರಿ ತೋರಿಸೋಣ ಅಂತ ಕೇಳಿದ್ಲು. ಹ್ಞೂ, ನಾನು ಹೋಗ್ತಿದ್ದೀನಿ ಆಂಟಿ, ನೀವು ಕೂಡ ನನ್ನ ಜೊತೆ ಬಂದರೆ ಮಮ್ಮಿಗೆ ಅನುಮಾನ ಬರುತ್ತೆ ಅಂದ್ಲು. ಹಾಗಂತ ಒಬ್ಬಳೇ ಹೇಗೆ ಹೋಗ್ತೀಯಮ್ಮ? ಆದರೂ ಎಷ್ಟು ದಿನ ಅಂತ ನಿಮ್ಮ ಅಮ್ಮನ ಹತ್ರ ಮುಚ್ಚಿಡ್ತೀಯಾ?
ಇದು ಮುಚ್ಚಿಡೋದಕ್ಕಾಗೋ ವಿಷಯ ಅಲ್ವಾ, ಇದಕ್ಕೆ ಯಾವುದಾದ್ರೂ ಒಂದು ಮುಕ್ತಾಯ ಬೇಕು, ಯೋಚಿಸು ಅಂದ್ಲು. ಓಕೆ ಆಂಟಿ, ಸದ್ಯಕ್ಕಂತೂ ಹಾಸ್ಪಿಟಲ್ಗೆ ಹೋಗ್ತೀನಿ, ಅಲ್ಲಿ ಡಾಕ್ಟರ್ ಹೇಳೋದನ್ನ ನೋಡಿ ಮುಂದಿನ ಹೆಜ್ಜೆ ಏನು ಇಡಬೇಕು ಅಂತ ಯೋಚಿಸ್ತೀನಿ ಅಂದ್ಲು. ನಿನ್ನನ್ನು ಒಬ್ಬಳೇ ಕಳಿಸೋದು ನನಗಿಷ್ಟ ಇಲ್ಲ, ಒಂದು ಕೆಲಸ ಮಾಡು, ನೀನು ಮೊದಲು ಹೋಗು, ನಾನು ಬೇರೆ ಯಾವುದೋ ಕೆಲಸ ಇದೆ ಅಂತ ಹೇಳಿ ನೀನು ಹಿಂದೆ ಬರ್ತೀನಿ, ನಾವಿಬ್ಬರು ಹಾಸ್ಪಿಟಲ್ಗೆ ಹೋಗೋಣ ಅಂದ್ಲು ಕವಿತಾ. ರಂಜಿನಿಗೂ ಯಾರಾದರೂ ಒಬ್ಬರು ಜೊತೆಗಿರ್ಬೇಕು ಅನಿಸಿ, ಸರಿ ಹಾಗಿದ್ರೆ ಮೊದಲು ನೀವು ಹೊರಗೆ ಹೋಗಿ ಆಂಟಿ, ನಾನು ಹಿಂದೆ ಬರ್ತೀನಿ ಅಂದ್ಲು. ಅಂದ್ಕೊಂಡಂತೆ ಮೊದಲು ಕವಿತಾ ಕೆಲಸ ಇದೆ ಅಂತ ಹೇಳಿ ಹೊರಗೆ ಹೋದ್ಲು. ಆನಂತರ ಆಫೀಸ್ಗೆ ಅಂತ ಹೇಳಿ ರಂಜಿನಿ ಹೊರಗೆ ಬಂದ್ಲು. ಇಬ್ಬರು ಅಪಾರ್ಟ್ಮೆಂಟ್ನಿಂದ ಕೆಳಗೆ ಬರೋಷ್ಟರಲ್ಲಿ ಕಾರ್ನಲ್ಲಿ ಕಾಯ್ತಾ ಇದ್ದಾನೆ ರುದ್ರ. ಅವನನ್ನು ನೋಡಿ ಶಾಕ್ ಆಗ್ತಾ, ಸರ್ ನೀವೇನು ಆಫೀಸ್ಗೆ ಹೋಗದೆ ಇಲ್ಲಿಗೆ ಬಂದಿದ್ದೀರಿ ಅಂತ ಕೇಳಿದ್ಲು. ರಂಜಿನಿ, ನಿನ್ನನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ, ಆಂಟಿ ಕೂಡ ಬರ್ತಿದ್ದಾರಾ ಅಂತ ಕೇಳಿದ ರುದ್ರ. ಬರ್ತಿದ್ದಾರೆ, ಆದರೆ ನೀವು ಯಾಕೆ ಕೇವಲ ಕಾರ್ ಮಾತ್ರ ಕಳಿಸ್ತೀನಿ ಅಂತ ಅಂದಿದ್ರಲ್ಲ, ಮತ್ತು ನೀವು ಕೂಡ ಬಂದಿದ್ದೀರಲ್ಲ ಅಂತ ಕೇಳಿದ್ಲು ರಂಜಿನಿ. ಹೌದು, ಆದರೆ ನನಗೆ ಯಾಕೋ ನಿನ್ನನ್ನು ಒಬ್ಬಳೇ ಕಳಿಸೋದಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ನಾನು ಬಂದೆ, ಆಂಟಿ ಬರ್ತಾರೆ ಅಂತ ತಿಳಿದಿರಲಿಲ್ಲ ಅಂದ. ಓಕೆ ಸರ್, ಹಾಗಿದ್ರೆ ನಮ್ಮನ್ನು ಹಾಸ್ಪಿಟಲ್ಗೆ ಬಿಟ್ಟು ನೀವು ಆಫೀಸ್ಗೆ ಹೋಗಿ, ಬರುವಾಗ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತೀವಿ ಅಂತ ಕಾರ್ ಹತ್ತಿದ್ಲು. ಆಕೆ ಪಕ್ಕದಲ್ಲೇ ಕೂತ್ಲು ಕವಿತಾ. ಪಕ್ಕದಲ್ಲಿ ಕವಿತಾ ಇದ್ದಿದ್ದರಿಂದ ಹೆಚ್ಚಾಗಿ ಏನು ಮಾತಾಡೋದಕ್ಕಾಗಲಿಲ್ಲ ರುದ್ರನಿಗೆ. ಆದರೆ ರಂಜಿನಿ ಜೊತೆಗಿದ್ದು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಎಂಬುದು ಅವನಿಗೆ ಬಹಳ ಆಸೆ ಆಗಿತ್ತು. ಅದಕ್ಕೆ ಏನು ಮಾಡಬೇಕಂತ ಯೋಚಿಸ್ತಿರುವಾಗ ಇನ್ನೊಂದೆಡೆ ರಂಜಿನಿ ಮನಸ್ಸಿನಲ್ಲಿ, ನಾನು ಅಂದ್ಕೊಳ್ತಲೇ ಇದ್ದೆ, ಈತ ಬಾರದು ಹೇಗಿರ್ತಾನೆ, ಈ ಹುಚ್ಚು ಪ್ರೀತಿಯಿಂದ ನನ್ನ ಕೊಲ್ತಿದ್ದಾನೆ, ನಿಜಕ್ಕೂ ಏನಿದೆಯಲ್ಲ ನನಗೆ, ಈ ಗೋಳೆಲ್ಲ ಇಲ್ಲದೆ ಸುಮ್ಮನೆ ಅಬಾರ್ಷನ್ ಮಾಡಿಸ್ಕೊಂಡು ಈ ಸರ್ ಹತ್ರ ಕೆಲಸಕ್ಕೆ ರಾಜೀನಾಮೆ ನೀಡಿ ಎಲ್ಲಾದರೂ ದೂರ ಹೋಗಬೇಕು ಅಂತ ಅಸಹನೆ ಪಟ್ಕೊಂಡ್ಳು. ಆಕೆ ಮುಖಭಾವ ನೋಡಿ ಆಕೆ ಮನಸ್ಥಿತಿನ ಅಂದಾಜಿಸಿದ ಕವಿತಾ ಆಕೆ ಕೈ ಮೇಲೆ ಕೈ ಹಾಕಿ, ಕೂಲ್ ರಂಜಿನಿ, ಈ ಸಮಯದಲ್ಲಿ ಕಿರಿಕಿರಿ ಅನಿಸೋದು ಸಹಜ, ನೀನು ಯಾವುದನ್ನು ಹೆಚ್ಚಾಗಿ ತಲೆಗೆ ಹಚ್ಕೋಬೇಡ, ಪ್ರಶಾಂತವಾಗಿರು ಅಂದ್ಲು. ಹಾಸ್ಪಿಟಲ್ ಮುಂದೆ ಕಾರ್ ನಿಲ್ಲಿಸ್ತಾ ರುದ್ರ. ರಂಜಿನಿ ಕಾರ್ ಇಳಿತಾ, ಡಾಕ್ಟರ್ ಹೆಸರೇನು ಸರ್ ಅಂತ ಕೇಳಿದ್ಲು. ನಾನು ಕೂಡ ಒಳಗೆ ಬರ್ತಿದ್ದೀನಿ ರಂಜಿನಿ, ನಾನೇ ಪರಿಚಯಿಸ್ತೀನಿ ಅಂದ. ಆ ಮಾತಿಗೆ ರಂಜಿನಿ ಗಂಭೀರವಾಗಿ ನೋಡಿದಾಗ, ನಿನ್ನ ಬಗ್ಗೆ ಅಂದ್ಕೋಬೇಡ ರಂಜಿನಿ, ನನ್ನ ತಾತಯ್ಯ ಕೂಡ ಇದೇ ಹಾಸ್ಪಿಟಲ್ನಲ್ಲಿದ್ದಾರೆ, ಅವ್ರನ್ನ ಕೂಡ ಒಂದು ಬಾರಿ ನೋಡಿದ ಹಾಗಾಗುತ್ತೆ ಅಂತ ಕಾರ್ ಪಾರ್ಕ್ ಮಾಡೋದಕ್ಕೆ ಅಲ್ಲಿಂದ ಡ್ರೈವರ್ಗೆ ನೀಡಿ ಕಾರ್ ಇಳಿದ ರುದ್ರ. ಈತ ಬಾರದಿದ್ದರೆ ಆಶ್ಚರ್ಯ ಪಡಬೇಕು, ಬಂದರೆ ಆಶ್ಚರ್ಯ ಏನಿಲ್ಲ ಬಿಡು ಅಂತ ಒಂದು ಪಕ್ಕ ನಿಂತಲು ರಂಜಿನಿ. ರುದ್ರ ಬಂದಮೇಲೆ ಮೂವರು ಸೇರಿ ಹಾಸ್ಪಿಟಲ್ ಒಳಗೆ ಹೋದರು. ಗೈನಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋದ ರುದ್ರ ಅಲ್ಲಿನ ನರ್ಸ್ಗೆ ತನ್ನ ವಿಸಿಟಿಂಗ್ ಕಾರ್ಡ್ ನೀಡಿದ. ಅದಕ್ಕೆ 1 ನಿಮಿಷ ಅಂತ ಹೇಳಿ ಒಳಗೆ ಹೋದ ನರ್ಸ್ ಕೂಡಲೇ ಬಂದು ರಂಜಿನಿನ ಒಳಗೆ ಕರ್ಕೊಂಡು ಹೋದ್ಲು. ಒಳಗೆ ಏನು ಹೇಳ್ತಾರೋ ಅಂತ ರುದ್ರ ಹೊರಗೆ ಆತಂಕದಿಂದ ಅತ್ತ ಇತ್ತ ತಿರುಗ್ತಿದ್ದಾನೆ. ಅವನನ್ನು ಪ್ರತಿ ಕ್ಷಣವೂ ಗಮನಿಸ್ತಾ ಇದ್ದಾಳೆ ಕವಿತಾ. ಆಕೆಗೆ ಯಾಕೋ ರಂಜಿನಿ ಹೊಟ್ಟೆಲಿರೋ ಮಗುವಿನ ಬಗ್ಗೆ ರುದ್ರನಿಗೆ ಏನಾದರೂ ತಿಳಿದಿದೆಯಾ ಅಂತ ಅನಿಸ್ತಿದೆ. ಆದರೆ ಆ ಮಾತನ್ನು ಹೇಗೆ ಕೇಳಬೇಕಂತ ಆಕೆಗೆ ತಿಳಿತಿಲ್ಲ. ಅಷ್ಟೆಲ್ಲ ಹೊರಗೆ ಬಂದ ನರ್ಸ್, ಸರ್ ರಂಜಿನಿ ಅವ್ರ ಜೊತೆ ಬಂದವ್ರು ಯಾರು ಅಂತ ಕೇಳಿದ್ರು. ಅದಕ್ಕೆ ರುದ್ರ ಒಳಗೆ ಹೋಗೋದಕ್ಕೆ ಮುಂದಾದಾಗ ಮೌನವಾಗಿ ಅವನಿಗಿಂತ ಮುಂಚೆ ಒಳಗೆ ಹೋದ್ಲು ಕವಿತಾ. ಆಕೆಯನ್ನು ಒಂದು ಬಾರಿ ನೋಡಿ ಆಕೆ ಹಿಂದೆ ರುದ್ರ ಕೂಡ ಹೋದ. ಹಲೋ ಮಿಸ್ಟರ್ ರುದ್ರ, ನೀವೇ ಅಲ್ವಾ ನನ್ನ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು, ಈ ಹುಡುಗಿ ನಿಮ್ಗೆ ಏನಾಗಬೇಕು, ನಿಮ್ಮ ಪತ್ನಿಯಾ ಅಂತ ಕೇಳಿದ್ರು ಡಾಕ್ಟರ್. ಅವನ ತಲೆಯನ್ನು ಅಡ್ಡವಾಗಿ ಮತ್ತು ಉದ್ದವಾಗಿ ಆಡಿಸ್ದ. ಕೂಡಲೇ ರಂಜಿನಿ ಮಧ್ಯೆ ಪ್ರವೇಶಿಸಿ, ಇಲ್ಲ ಮೇಡಮ್, ಅವ್ರು ನನ್ನ ಬಾಸ್, ನಾನು ಅವರ PA ಅಂತ ಒತ್ತು ಹೇಳಿದ್ಲು. ಆ ಮಾತಿಗೆ ಗಂಭೀರವಾಗಿ ಆಕೆಯನ್ನು ನೋಡಿದ ರುದ್ರ. ಏನಾದರೂ ತೊಂದರೆ ಇದೆಯಾ ಡಾಕ್ಟರ್ ಅಂತ ಕೇಳಿದ. ಇಲ್ಲ ಮಿಸ್ಟರ್ ರುದ್ರ, ಆಕೆ ಸಂಪೂರ್ಣವಾಗಿ ಚೆನ್ನಾಗಿದ್ದಾಳೆ ಮತ್ತು ಹೊಟ್ಟೆಯಲ್ಲಿರೋ ಮಗು ಕೂಡ ಆರೋಗ್ಯವಾಗಿದೆ, ಮುಂದಿನ ತಿಂಗಳು ಬಂದರೆ ಒಂದು ಬಾರಿ ಸ್ಕ್ಯಾನ್ ಮಾಡೋಣ ಅಂದರು. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ನೀವು ಈ ವಿಷಯ ಹೇಳಬೇಕಿರೋದು ಅವರಿಗಲ್ಲ, ನನಗೆ ಅಥವಾ ನನ್ನ ಆಂಟಿಗೆ. ನಾನು ಈ ಮಗುವನ್ನು ಬೆಳೆಸೋದಕ್ಕೆ ಇಷ್ಟಪಡ್ತಿಲ್ಲ, ನಾನು ಅಬಾರ್ಷನ್ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಲು ರಂಜಿನಿ. ಆ ಮಾತಿಗೆ ಡಾಕ್ಟರ್ ಏನು ಹೇಳೋದಕ್ಕೆ ಹೋದಾಗ ಒಮ್ಮೆಲೆ, ಏನೋ ಅಬಾರ್ಷನ್ ಮಾಡಿಸೋದೆ ಅಂತ ಕೋಪದಿಂದ ಎದ್ದ ರುದ್ರ. ಅವರಿಬ್ಬರ ಮಧ್ಯದಲ್ಲಿದ್ದ ಕವಿತಾ ಇಬ್ಬರನ್ನು ನೋಡಿ ಬೆರಗಾದ್ಲು. ಸರ್, ಇದು ನನ್ನ ವೈಯಕ್ತಿಕ ವಿಷಯ, ಪ್ಲೀಸ್ ಇದರಲ್ಲಿ ನೀವು ತಲೆ ಹಾಕಬೇಡಿ ಅಂದ್ಲು. ಹೌದು ರಂಜಿನಿ, ನಾನು ಇಲ್ಲ ಅಂತಿಲ್ಲ, ಆದರೆ ಅಬಾರ್ಷನ್ ಯಾಕೆ, ಹಾಗೆ ಹೇಗೆ ಮಗುವನ್ನು ಕೊಂದುಬಿಡ್ತೀಯಾ ನೀನು, ನಿನಗೆ ಯಾರು ಕೊಟ್ಟಿದ್ದಾರೆ ಅಂತ ಕೇಳಿದ ರುದ್ರ. ನನ್ನ ಮಗು ನನ್ನ ಇಷ್ಟ, ನಾನೇನು ಬೇಕಾದರೂ ಮಾಡ್ತೀನಿ, ಮಧ್ಯದಲ್ಲಿ ನೀವು ಮಾತಾಡಬೇಡಿ ಸರ್, ಈ ಮಗುವನ್ನು ಹೊತ್ತು ನಡೆಯೋದಕ್ಕೆ ಕಷ್ಟಪಡಬೇಕಿರೋದು ನಾನು ಅಂದು ರಂಜಿನಿ. ನೀನು ಕಷ್ಟಪಡದಂತೆ ನಾನು ನೋಡ್ಕೊಳ್ತೀನಿ ಅಂತಿದ್ದೀನಲ್ವಾ, ಇನ್ನೇನು ತೊಂದರೆ ಅಂತ ಕೇಳ್ದ. ನನ್ನ ಮಗುವನ್ನು ನೋಡ್ಕೊಳ್ಳೋದಕ್ಕೆ ನೀವ್ಯಾರು ಸರ್, ನಿಜಕ್ಕೂ ಹಾಗೆ ನೋಡ್ಕೊಳ್ಳೋಗತ್ತೆ ನಿಮಗೇನಿದೆ ಅಂತ ಕೇಳಿದ್ಲು ರಂಜಿನಿ. ಹೇಳಿದ್ನಲ್ಲ ನೀನಂದ್ರೆ ಇಷ್ಟ, ಸೊ ನಾನು ನಿನ್ನ ಮೇಲಿರೋ ಇಷ್ಟದಿಂದಲೇ ಮಗುವನ್ನು ನೋಡ್ಕೊಳ್ತೀನಿ ಅಂತಂದ ರುದ್ರ. ಅಷ್ಟೊಂದು ಇಷ್ಟದ ಅಗತ್ಯ ಇಲ್ಲ ಸರ್, ಈ ಮಗು ಯಾರು ರಕ್ತವೋ ಅವರೇ ನೋಡ್ಕೊಳ್ಳೋದು ಸರಿ, ಹೀಗೆ ಯಾರು ಬೇಕಾದರೂ ನೋಡ್ಕೊಳ್ಬಾರ್ದು, ಮತ್ತು ನನಗೆ ಈ ಪರಿಸ್ಥಿತಿ ನಿಜಕ್ಕೂ ಇಷ್ಟ ಇಲ್ಲ, ಈ ಮಗುವನ್ನು ನಾನು ಎಂಥ ಪರಿಸ್ಥಿತಿಯಲ್ಲೂ ಹೊರೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ಲು ರಂಜಿನಿ. ಸುಮ್ಮನಿರು ರಂಜಿನಿ, ಈ ಮಗುವಿನ ವಿಷಯದಲ್ಲಿ ನಿನಗೆ ಎಷ್ಟು ಹಕ್ಕಿದೆಯೋ ಆ ಮಗುವಿನ ತಂದೆಗೂ ಅಷ್ಟೇ ಹಕ್ಕಿರುತ್ತೆ, ಅವನ ಅನುಮತಿ ಇಲ್ಲದೆ ನೀನು ಹೇಗೆ ಅಬಾರ್ಷನ್ ಮಾಡಿಸ್ಕೊಳ್ತೀಯಾ ಅಂತ ಕೇಳ್ದ ರುದ್ರ. ನಿಜಕ್ಕೂ ಅವನು ಯಾರೋ ನನಗೆ ತಿಳಿಯೋದೇ ಇಲ್ವಲ್ಲ ಸರ್, ಅಂಥವನ ಮಗುವನ್ನು ನಾನು ಹೊಟ್ಟೆಯಲ್ಲಿ ಹೊರೋದು ಬೇಕಿಲ್ಲ, ಇನ್ನು ಈ ವಿಷಯದಲ್ಲಿ ನೀವು ಅಡ್ಡ ಬರಬೇಡಿ, ಇದುವರೆಗೆ ನೀವು ಮಾಡಿದ ಸಹಾಯ ಸಾಕು ಅಂತ ಗಟ್ಟಿಯಾಗಿ ಹೇಳಿ, ಡಾಕ್ಟರ್ ನನಗೆ ಔಷಧಿಗಳೇನೂ ಬೇಡ, ಅಬಾರ್ಷನ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ನೀಡಿ ಅಂದ್ಲು.
ಆ ಮಾತಿಗೆ ಕೋಪಗೊಂಡ ರುದ್ರ, ಡಾಕ್ಟರ್ ನೀವು ಆಕೆ ಮಾತು ಕೇಳಬೇಡಿ, ಆ ಮಗುವನ್ನು ಕೊಲ್ಲೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕೂಡಲೇ ರಂಜಿನಿ ಕೈ ಹಿಡಿದು ಮೊದಲು ನೀನು ಬಾ ಅನ್ನೋಂತ ಆಕೆ ಮೆಡಿಕಲ್ ಫೈಲ್ ಕೂಡ ತೆಗೆದುಕೊಂಡು ಹೊರಗೆ ಎಳ್ಕೊಂಡು ಬಂದ ರುದ್ರ. ಹೊರಗೆ ಬರತ್ಲೆ ಗಟ್ಟಿಯಾಗಿ ಅವನ ಕೈ ಬಿಡಿಸ್ಕೊಂಡ ರಂಜಿನಿ ಅವನಿಗೆ ಬಾರಿಸೋದಕ್ಕೆ ಹೋದ್ಲು. ಆದರೆ ಆಕೆ ಕೈಯನ್ನು ಗಾಳಿಯಲ್ಲಿ ತಡೆದು ರುದ್ರ ಆಕೆ ಕೈಯನ್ನು ಕೊಡವಿ ಆಕೆಗೆ ಬಾರಿಸಿ, ನನ್ನ ಅನುಮತಿ ಇಲ್ಲದೆ ನನ್ನ ಮಗುವನ್ನು ಹುಟ್ಟೋ ಮೊದಲೇ ಕೊಲ್ಲೋ ಹಾಕಿ ನೀನು ಯಾರೇ ಕೊಟ್ಟರು ಅಂತ ಕೇಳ್ದ. ಆ ಮಾತಿಗೆ ಶಾಕ್ ಆದ ರಂಜಿನಿ ಹಾಗೆ ದಿಟ್ಟಿಸಿ ನೋಡ್ತಾ ನಿಂತಳು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.